ಓಂ ಕೃತ್ಸ್ನ ಭಾವಾತ್ತು ಗೃಹಿಣೋಪಸಂಹಾರ ಓಂ ಅಂತ ಇದು 3ನೇ ಅಧ್ಯಾಯದ 4ನೇ ಪಾದದ 47ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಮಂಜರಿಯಲ್ಲಿ 202ನೇ ಗದ್ಯ ಭಾಗದಲ್ಲಿ ಈ 8ನೇ ಅಧಿಕರಣ ಕೃತ್ಸ್ನ ಭಾವಾಧಿಕರಣ ಅಂತ ಅದರ ಅರ್ಥವನ್ನ ಹೇಗೆ ಆಚಾರ್ಯ ಸಂಗ್ರಹಿಸಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ದೇವಾನಾಂ ಸಂಪೂರ್ಣ ಫಲೋಕ್ತೈವ, ದೇವತೆಗಳಿಗೆ ಎಲ್ಲಾ ಥರದ ಫಲದ ಪ್ರಾಪ್ತಿನೂ ಕೂಡ ದೇವತೆಗಳಿಗೆ ಇದೆ ಅಂತ ನಾವು ಹಿಂದೆ ಹೇಳಿದ್ವಲ್ಲ. ಅದರಿಂದ ಏನಾಯ್ತು, ಎಲ್ಲಾ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಮಾಡುವ, ಹೀಗೆ ಎಲ್ಲಾ ಆಶ್ರಮಿಗಳು ಮಾಡುವ ಎಲ್ಲಾ ಕರ್ಮಗಳ ಫಲವು ಅವರಿಗೆ ಸೇರ್ಬೇಕು. ಅವರಿಗೆ ಸೇರ್ಬೇಕು ಅಂದ್ರೆ ಅವರೇ ಬ್ರಹ್ಮಚಾರಿಗಳು, ಅವರೇ ಗೃಹಸ್ಥರು, ಅವರೇ ವಾನಪ್ರಸ್ಥರು, ಅವರೇ ಸನ್ಯಾಸಿಗಳಾಗಿರ್ಬೇಕು. ಹೀಗೆ ಅವರು ಎಲ್ಲವೂ ಕೂಡ ಆಗಿರ್ಬೇಕು ಅಂತ ತಿಳಿಸಿದಾಗ ಆಯ್ತು. ಅದರಿಂದ ಕೃತ್ಸ್ನ ಭಾವಾತ್ತು ಗೃಹಿಣೋಪಸಂಹಾರ ಅನ್ನುವ ನಯ ಅಂದ್ರೆ ಅಧಿಕರಣ, ಅದರ ಅಭಿಪ್ರಾಯವನ್ನ ಆಚಾರ ಸಂಗ್ರಹ ಮಾಡಿದಾಗ ಆಯ್ತು. ಅಲ್ಲೇನಿದೆ ಅಂದ್ರೆ ಕೃತ್ಸ್ನ ಹೇವತೆ ಗೃಹಿಣೋ ದೇವಾಹ ಕೃತ್ಸ್ನ ಏತೆ ಯತಯಃ ಅತಯೇವ ಏತೇಷಾಂ ನ ಪುತ್ರಾಃ ದಾಯಮುಪಯಾಂತಿ ನ ಚೈತೆ ಗೃಹಾನ್ ವಿಸೃಜಂತಿ ಅರಾಗಾಃ ಅದ್ವೇಷಾಃ ಅಲೋಭಾಃ ಸರ್ವಭೋಗಾಃ ಸರ್ವಜ್ಞಾಃ ಸರ್ವಕರ್ತಾರಃ ಅಂತ ಪೌತ್ರಾಯಣ ಶ್ರುತಿಯನ್ನ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಉಳಿದೆರಡು ಶ್ರುತಿಗಳಿವೆ, ಅಲ್ಲೇನು ನಮ್ಗೆ ಈಗ ಅದೇನು ಸದ್ಯ ಬೇಕಾಗಿಲ್ಲ. ಅದರ ತಾತ್ಪರ್ಯ ಏನು, ಈ ಎಲ್ಲಾ ದೇವತೆಗಳು ಕೂಡ ಅವರು ದೇವಾಹ ಕೃತ್ಸ್ನಾಹ ಅಂದ್ರೆ ಪೂರ್ಣ ಗೃಹಸ್ಥರಾಗಿದ್ದಾರೆ. ಯಾಕೆ ಮತ್ತೆ ಅವರು ಪೂರ್ಣ ಯತಿಗಳು ಕೂಡ ಆಗಿದ್ದಾರೆ. ಆದ್ರಿಂದ ಏತೇಷಾಂ ಪುತ್ರಾಹ ಈ ದೇವತೆಗಳ ಮಕ್ಕಳು ದಾಯಂ ತಂದೆಯ ಪಾಲನ್ನು ನ ಉಪಯಂತಿ, ಆ ತಂದೆಯ ಪಾಲನ್ನ ಮಗ ಪಡ್ಕೊಳ್ಳೋದಿಲ್ಲ. ಅದು ಹೇಗೆ ಅಂದ್ರೆ ಯತಿಗಳು ಮಾಡುವ ಸಂಪಾದನದಲ್ಲಿ ಅವರ ಮಕ್ಕಳಿಗೆ ಪಾಲಿಲ್ಲ. ಹಾಗೆ ಇಂದ್ರಾದಿ ದೇವತೆಗಳ ಮಕ್ಕಳಿಗೆ, ಜಯಂತಾದಿಗಳಿಗೆ ಅವರ ತಂದೆಯ ಪಾಲಿನ ಹಕ್ಕಿಲ್ಲ. ಯಾಕೆಂದ್ರೆ ಅವರು ಯತಿಗಳೂ ಹೌದು, ಗೃಹಸ್ಥರೂ ಹೌದು. ಗೃಹಸ್ಥರಿಗಾದ್ರೆ ಗೃಹಸ್ಥ ಸಂಪಾದಿಸಿದ ಧನದ ಪಾಲು ಆತನ ಮಕ್ಕಳಿಗಿರ್ತದೆ. ಆದ್ರೆ ಇಲ್ಲಿ ಆ ಥರ ಇಲ್ಲ. ಯಾಕೆಂದ್ರೆ ಅವರು ಗೃಹಸ್ಥರೂ ಹೌದು, ಯತಿಗಳೂ ಹೌದಾದ್ರಿಂದ, ಮುಖ್ಯವಾಗಿ ಅವರು ದೇವತೆಗಳಾದ್ರಿಂದ, ಇಂದ್ರನೂ ದೇವತೆ, ಜಯಂತನೂ ದೇವತೆ ಆದ್ರಿಂದ ಆತನಿಗೆ ತಂದೆಯ ಸಂಪತ್ತನ್ನು ಜೀವಿಸಿಕೊಂಡಿರಬೇಕಾದ ಅಗತ್ಯ ಇರೋದಿಲ್ಲ. ಅದು ಬಹಳ ಮುಖ್ಯ. ಏತೆ ಈ ದೇವತೆಗಳು ಗೃಹಾನ್ ಮನೆಗಳನ್ನು ವಿಸರ್ಜಂತೆ, ಯಾವತ್ತೂ ಅವರು ಮನೆ ಬಿಟ್ಟು ಮತ್ತೆಲ್ಲೋ ಹೋಗಿ ಸನ್ಯಾಸಿಗಳಾಗಿ ಇರಬೇಕಾದ ಅಗತ್ಯ ಅವರಿಗಿಲ್ಲ. ನಮಗೆ ಹಾಗಿರಬಹುದು, ಮನೆಯನ್ನು ಬಿಟ್ಟರೆ ಪೂರ್ಣ ಬಿಟ್ಟಿವು, ಸನ್ಯಾಸಿಗಳೇ ಆದವು. ಸನ್ಯಾಸಿಗಳೇ ಗೃಹಸ್ಥರಲ್ಲ, ಗೃಹಸ್ಥರಾದರೆ ನಾವು ಸನ್ಯಾಸಿಗಳಲ್ಲವೇ ಅಲ್ಲ. ಅವ್ರದ್ದು ಹಾಗಲ್ಲ. ಆ ಎಲ್ಲ ಆಶ್ರಮಗಳ ಗುಣಗಳು ಕೂಡ ಅವರಲ್ಲಿರ್ತದೆ. ಅರಾಗಾಹ ದ್ವೇಷಾಹ ರಾಗದ್ವೇಷಗಳಿಲ್ಲದೆ ಇದ್ದವರು, ದುರಾಸೆ ಇಲ್ಲದೆ ಇದ್ದವರು, ಎಲ್ಲಾ ರೀತಿಯಾದ ಭೋಗಗಳು ಕೂಡ ಅವರಿಗಿದೆ. ಅದರಿಂದ ಸರ್ವಜ್ಞಾಹ ಎಲ್ಲವನ್ನೂ ತಿಳಿದವರು ಕೂಡ. ಇದಕ್ಕಾಗಿ ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡುವ ಪ್ರಸಂಗದಲ್ಲಿ ಅವರನ್ನ ನಾರಾಯಣ ಪಂಡಿತರು ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರೋ ವಿಶೇಷತಃ ಖಲ್ವ ಭಜದ್ವರಾಶ್ರಮಂ ಅಂತ ವರ್ಣನೆ ಮಾಡ್ತಾರೆ. ಅವರು ಸನ್ಯಾಸಾಶ್ರಮವನ್ನು ಪ್ರತ್ಯೇಕವಾಗಿ ಸ್ವೀಕಾರ ಮಾಡಬೇಕಾದ ಅಗತ್ಯ ಏನಿಲ್ಲ. ಮೂಲ ರೂಪದಲ್ಲಿ ಅವರು ಸನ್ಯಾಸಿಯೂ ಹೌದು, ಎಲ್ಲವೂ ಹೌದು. ಆದ್ರೆ ಮನುಷ್ಯನಾಗಿ ಇಲ್ಲಿ ಹುಟ್ಟಿ ಬಂದ ಮೇಲೆ ಅವರು ಸನ್ಯಾಸಿಯಂತೆ ಪ್ರತ್ಯೇಕವಾಗಿ ದೀಕ್ಷೆ ತಗೊಂಡು ಹಾಗೆ ವರ್ತಿಸಬೇಕಾದ ಅಗತ್ಯ ಇರ್ತದೆ. ಅದಕ್ಕಾಗಿ ಅವ್ರು ಹೀಗೆ ಮಾಡ್ತಾರೆ ಅಂತ ತಾತ್ಪರ್ಯ ಅಲ್ಲಿ. ಹೀಗೆ ಈ ಜಗತ್ತಿನಲ್ಲಿ ಸಾಧಕರಾದವರು ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಯಾರೇ ಏನೇ ಸಾಧನೆ ಮಾಡಲಿ, ಭಗವಂತನ ಮಾರ್ಗದಲ್ಲಿ, ಅಧ್ಯಾತ್ಮದ ಮಾರ್ಗದಲ್ಲಿ ಯಾರೇ ಏನೇ ಸಾಧನೆ ಮಾಡಲಿ, ಅವ್ರು ಯಾರು ಏನು ಸಾಧನೆ ಮಾಡಿದ್ರು ಅದೆಲ್ಲವೂ ಕೂಡ ಈ ದೇವತೆಗಳಿಗೆ ಆ ಸಾಧನೆಯ ಪಾಲು ಸಲ್ಲುತ್ತದೆ.
ಯಾಕಂದ್ರೆ ಸರ್ವೇಂದ್ರಿಯ ಪ್ರೇರಕರಾಗಿ ಅವರೇ ಮಾಡಿರೋದ್ರಿಂದ. ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತಿದೆ, ಮುಕ್ತಿ ಜ್ಞಾತ್ವಾಪಿ ವಿಷ್ಣು ಸ್ಯಾತ್. ಭಗವಂತನನ್ನ ಸುಮ್ಮನೆ ಸ್ವಲ್ಪ ತಿಳಿದ್ರೂ ಕೂಡ ಮುಕ್ತಿ ಆಗ್ತದೆ ಕೆಲವು ಅಧಮಾಧಿಕಾರಿಗಳಿಗೆ. ಶಾಸ್ತ್ರೋಕ್ತವಾಗಿ ತಿಳಿಯುವುದಲ್ಲ, ಸ್ವಲ್ಪ ಹೇಗೋ ಸ್ವಲ್ಪ ಅನಧಿಕೃತವಾದ ಇನ್ಫಾರ್ಮಲ್ ಮಾರ್ಗಗಳಿಂದ ತಿಳಿದ್ರೂ ಸುಖ ಆಗ್ತದೆ. ಶಾಸ್ತ್ರಂ ಶುತ್ವ ತಥೋಧಿಕಂ. ಇನ್ಫಾರ್ಮಲ್ ಮಾರ್ಗಗಳಿಗಿಂತ ಹೆಚ್ಚಾಗಿ ಫಾರ್ಮಲ್ ಮಾರ್ಗಗಳ ಮೂಲಕ ಭಗವಂತನನ್ನು ತಿಳಿದ್ರೆ, ಅಂದ್ರೆ ಶಾಸ್ತ್ರ ಉಪದೇಶವನ್ನೇ ಅಧಿಕೃತವಾಗಿ ಕೇಳಿ ಸುಖ ಪಡೆದ್ರೆ, ಈ ಅವರು ಜ್ಞಾನ ಪಡ್ಕೊಂಡ್ರೆ ಅದರಿಂದ ಹೆಚ್ಚು ಸುಖ. ಶಾಸ್ತ್ರಂ ಶುಕ್ತ್ವ ತಥೋಧಿಕಂ ಮುಕ್ತೌ ಸುಖಂ ತತ್ ಪಠತಃ. ಶಾಸ್ತ್ರವನ್ನು ಸುಮ್ಮನೆ ಪಾಠ ಮಾಡೋದಕ್ಕಿಂತ, ನಾವು ಪಾಠ ಕೇಳೋದಕ್ಕಿಂತ ನಾವು ಅದನ್ನು ಓದಿದ್ರೆ ಇನ್ನೂ ಹೆಚ್ಚಿನ ಸುಖ ಮುಕ್ತಿಯಲ್ಲಿ. ವ್ಯಾಖ್ಯಾತಸ್ತು ಸಮಂ ಮುಕ್ತೋ ಸುಖಂ ನಾಣ್ಯಸ್ಯ ಕಸ್ಯಚಿತ್. ವ್ಯಾಖ್ಯಾನ ಮಾಡುವವನಿಗೆ ಏನು ಸುಖ ಸಿಗ್ತದೆ ಈ ಜಗತ್ತಿನಲ್ಲಿ, ಅಂಥವರಿಗೆ ಸಿಗೋ ಸುಖ ಇನ್ಯಾರಿಗೂ ಸಿಗೋದಿಲ್ಲ. ತಾನು ಗುರುಗಳಿಂದ ಪಾಠ ಕೇಳಿ ಅದನ್ನು ಓದಿ ಅದನ್ನು ಇನ್ನೊಬ್ಬರಿಗೆ ಪಾಠ ಮಾಡುವುದು ಹೆಚ್ಚಿನ ಸುಖಕ್ಕೆ ಕಾರಣ. ಆದರೆ ಅಲ್ಲಿಯೂ ಕೂಡ ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾಕೃತೋ ಹಿ ಸಹ. ಈ ಜಗತ್ತಿನ ನಮ್ಮಂತಹ ಮಾನುಷ ವ್ಯಾಖ್ಯಾನಕಾರರು ಪಾಠಕಾರರು ಏನಿದ್ದೇವೆ, ನಮ್ಗಿಂತ ಹೆಚ್ಚಿನ ಸುಖ ದೇವತೆಗಳಿಗಾಗ್ತದೆ. ಯಾಕೆಂದ್ರೆ ಮುಖ್ಯವಾಗಿ ವ್ಯಾಖ್ಯಾನ ಮಾಡುವವರು ಅವರೇ ಆಗಿದ್ದಾರೆ ಅಂತ ಆ ಗೀತಾ ಪ್ರಸ್ಥಾನದಲ್ಲಿದೆ, ಕೊನೆಯ 18ನೇ ಅಧ್ಯಾಯದಲ್ಲಿ. ಅಲ್ಲಿ ಟಿಪ್ಪಣಿಗಳಲ್ಲಿ ಅದನ್ನು ಹೀಗೆ ಹೇಳ್ತಾರೆ, ನಮ್ಮಂಥವ್ರು ಏನೇ ವ್ಯಾಖ್ಯಾನ ಮಾಡಿದ್ರು ಪಾಠ ಮಾಡಿದ್ರು ಕೂಡ, ಏನೇ ಲೇಖನ ಭಾಷಣ ಪ್ರವಚನ ಇತ್ಯಾದಿಗಳನ್ನು ಮಾಡಿದ್ರು ಕೂಡ ಅದನ್ನ ಮುಖ್ಯವಾಗಿ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕರಾಗಿ ಒಳಗೆ ನಿಂತು ಮಾಡುವವರು ಅವರೇ. ಆದ್ರಿಂದ ಅವರಿಗೆ ಹೆಚ್ಚು ಫಲ. ಮತ್ತೆ ವಿಶೇಷ ಅರ್ಥಗಳನ್ನ ಹೇಳಬಲ್ಲವರು, ಸಂಶಯಗಳನ್ನು ಪರಿಹಾರ ಮಾಡುವ ಶಕ್ತಿ ಇರೋರು ಅವರೇ. ಅಥೋ ದೇವಾಹ ಸಂಶಯಚ್ಛಿದ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಇನ್ನೊಂದು ಕಡೆ ಇದೆ. ಆದ್ರಿಂದ ತಾವು ತಿಳಿದು ಪಾಠ ಹೇಳೋದಕ್ಕಿಂತ ಬರೇ ಪಾಠ ಹೇಳೋದು ಮುಖ್ಯ ಅಲ್ಲ, ಸಂಶಯಗಳನ್ನು ಪರಿಹಾರ ಮಾಡ್ಬೇಕಲ್ಲ, ಶ್ರೋತೃಗಳ ಸಂಶಯವನ್ನ, ಅದು ಬಹಳ ಮುಖ್ಯದ್ದು ಅಂತ ಬಂದಿದೆ. ಆದ್ರಿಂದ ದೇವತೆಗಳು ನಮ್ಮ ಸಂಶಯಗಳನ್ನು ಪರಿಹಾರ ಮಾಡುವಂತ ಶಕ್ತಿ ಇದ್ದವರಲ್ಲಿ ಬಹಳ ಮುಖ್ಯರು. ಮತ್ತೆ ತಾವೇ ಪ್ರಧಾನವಾದ ವ್ಯಾಖ್ಯಾನಗಳನ್ನ ಅವರೇ ಮಾಡ್ತಾರೆ, ಅಪ್ರಧಾನವಾದ ವ್ಯಾಖ್ಯಾನಗಳನ್ನ ನಾವು ಮಾಡಿದ್ರು ಕೂಡ ನಮ್ಮಿಂದನೂ ಅವರೇ ಮಾಡಿಸ್ತಾರೆ. ಹೀಗಂತ ಅದರ ತಾತ್ಪರ್ಯ ಇದೆ. ಆದ್ರಿಂದ ಎಲ್ಲಾ ಮಹಾ ಸುಖಗಳು ಕೂಡ ಅವರಿಗೆ ಸಾಧ್ಯ. ಇದಾದ್ಮೇಲೆ ನಾವು ನೋಡ್ಬೇಕಾದ ಸೂತ್ರ 50ನೇದ್ದು, 3ನೇ ಅಧ್ಯಾಯದ 4ನೇ ಪಾದದ 50ನೇ ಸೂತ್ರವನ್ನು ನೋಡಬೇಕು. ಐಹಿಕ ಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾಥ್ ಅಂತ ಆ ಸೂತ್ರ. ಅದು ಐಹಿಕಾಧಿಕರಣ. ಸಾಧನ ಸಂಪತ್ತಿ ಜನ್ಯಮೇವ ದೇಹೇ ಸಾಧನ ಸಂಪತ್ತಿ ಜನ್ಮನಿ ಏವ ದೇಹೇ ಅಪರೋಕ್ಷ ಜ್ಞಾನ ಉತ್ಪತ್ತೇ ಅದರ್ಶನಾಥ್. ನಾವು ಗಮನಿಸಬೇಕಾದ ಒಂದು ಸಂಗತಿ ಏನಿದೆ ಅಂದ್ರೆ, ಇಷ್ಟೆಲ್ಲ ಸಾಧನೆ ನಾವು ಮಾಡ್ತೀವಲ್ಲ, ಅಲ್ಲಿ ನಮಗೆ ಅಪರೋಕ್ಷ ಜ್ಞಾನ ಆಗಿಬಿಡ್ತದ? ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಬಹುತೇಕರಿಗೆ ನಮ್ಮವ್ರಿಗೆ ಯಾರಿಗೂ ನಾವೆಲ್ಲ ಸಾಧನೆ ಮಾಡಿದ್ದೇವೆ. ಎಷ್ಟು ಸಾಧನೆ ಮಾಡಿದ್ದೀವಿ ಅಂತ ಅನ್ನೋದು ಬಹಳ ಮುಖ್ಯ. ಅದು ಬೇರೆ ವಿಷಯ. ಅಂತೂ ಸಾಧನೆ ಅಂತೂ ನಾವು ಮಾಡಿದ್ದೇವೆ. ಆದ್ರೆ ನಮಗೆ ಅಂಥ ಅಪರೋಕ್ಷ ಜ್ಞಾನ ಏನು ಸಿಗ್ತಾ ಇಲ್ಲ. ಸಾಧನ ಸಂಪತ್ತಿಗೆ ಕಾರಣವಾದ ಈ ಜನ್ಮ ಅಂದ್ರೆ ಕಾರಣವಾದದ್ದು, ಕಾರಣವಾದ ಈ ದೇಹದಲ್ಲಿ ಅಪರೋಕ್ಷ ಜ್ಞಾನ ಉತ್ಪತ್ತಿ ಆಗ್ತಿರೋದು ಕಾಣಿಸ್ತಿಲ್ವಲ್ಲ. ಆದ್ರಿಂದ ಏನ್ ಗತಿ ಅಂತ ಪ್ರಶ್ನೆ ಈಗ. ಆದ್ರಿಂದ ಕಾಲಾಂತರದಲ್ಲಿ ಆದ್ರೂ ಆ ಉಪಾಸನೆಯಿಂದ, ನಾವು ಮಾಡುವ ಉಪಾಸನೆಗಳಿಂದ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ ಭಾವಿಸೋದು ಹೇಗೆ, ಭರವಸೆ ಇಡೋದು ಹೇಗೆ ಅಂತ ಒಂದು ಜಿಜ್ಞಾಸೆ. ಕಾಲಾಂತರೇಪಿ ಉಪಾಸನೆಯ ಅಪರೋಕ್ಷ ಜ್ಞಾನೋದಯ ನ ಸ್ಯಾತ್. ಸಾಧ್ಯವೇ ಇಲ್ಲ ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಸತಿ ಪ್ರತಿಬಂಧೆ ತಜ್ಜನ್ಮನೆ. ಈ ನಾವು ನೋಡ್ತಿರೋ ಪುಸ್ತಕಗಳಲ್ಲಿ ಸತಿ ಅಪ್ರತಿಬಂಧೆ ಅಂತ ಹೀಗಾಗಬೇಕು.
ಸತಿ ಅಪ್ರತಿಬಂಧೆ. ಈ ಜನ್ಮದಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೇವೆ. ನಮ್ಮ ಸಾಧನೆ ಪೂರ್ಣ ಪಕ್ವ ಆಗಿದ್ದರೆ ಮತ್ತು ಯಾವುದೇ ಪ್ರತಿಬಂಧಕ ಇಲ್ಲದೆ ಹೋದರೆ ತಜ್ಜನ್ಮನ್ನೇ ಅದೇ ಜನ್ಮದಲ್ಲೇ ಪರೋಕ್ಷ ಜ್ಞಾನ ಆಗ್ತದೆ. ಪ್ರತಿಬಂಧ ಹೇತು, ಪ್ರತಿಬಂಧಕ ಇದ್ದರೆ ಜನ್ಮಾಂತರಿ, ಬೇರೆ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗ್ತದೆ. ಯಾವಾಗ ಪ್ರತಿಬಂಧಕ ಎಲ್ಲ ಹೋಗ್ತದೋ ಆವಾಗ ಅಪರೋಕ್ಷ ಜ್ಞಾನ ಆಗ್ತದೆ. ಆದ್ದರಿಂದ ಈ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಎರಡು ಕಾರಣಗಳು. ಒಂದು, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟೆಲ್ಲ ಪೂರ್ಣವಾದ ಶ್ರವಣ ಮನನ ಧ್ಯಾನ ಇತ್ಯಾದಿಗಳಲ್ಲಿ ನಡೀಬೇಕು, ಇದು ಮುಖ್ಯ. ಕಡಿಮೆ ಯೋಗ್ಯತೆ ಇದ್ದವ್ರದ್ದು ಬೇಗ ಮುಗಿಬಹುದು, ಆದರೆ ಹೆಚ್ಚು ಯೋಗ್ಯತೆ ಇದ್ದವ್ರದ್ದು ತುಂಬಾ ವಿಳಂಬ ಕಾಣ್ತದೆ. ಇದು ಒಂದು ಸಂಗತಿ. ಇನ್ನೊಂದು, ಅಷ್ಟೆಲ್ಲ ಮುಗಿದ್ರೂ ಕೂಡ ಕೆಲವು ಬಾರಿ ಅವರ ಪ್ರಾರಬ್ಧ ಕರ್ಮ ಅಂತ ಅನ್ನೋದು ಪ್ರತಿಬಂಧಕ ಆಗಿರಬಹುದು. ಮುಖ್ಯವಾಗಿ ಈಶ್ವರ ಇಚ್ಛೆನೇ ಪ್ರತಿಬಂಧಕ. ಯಮೈವೇಷ ವೃಣುತೆ ತೇನ ಲಭ್ಯ. ಯಾವ ವ್ಯಕ್ತಿಯನ್ನ ಯಾವಾಗ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ ಭಗವಂತ ತನ್ನನ್ನು ತಾನು ತೋರಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾನೆ ಆವಾಗ ಕಾಣ್ತಾನೆ. ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಕಾಣಿಸೋದಿಲ್ಲ ಅಂತ ಅದರ ತಾತ್ಪರ್ಯ. ಇತಿ ವಕ್ತುಂ, ಇದನ್ನ ಹೇಳಿಕ್ ಬಂದದಂತ ಸೂತ್ರನೇ ಐಹಿಕ ಪ್ರಸ್ತುತ ಪ್ರತಿಬಂಧೆ ಅಂತ. ಆ ನಯದ ಅಂದ್ರೆ ಅಧಿಕರಣದ ಅರ್ಥವನ್ನ ತೇನ ಯಾತ್ಯಪರೋಕ್ಷತಾಂ ಇತಿ ಇತಿ ಉಕ್ತೆ ಇತಿ ಅಗ್ರೇ ವ್ಯಕ್ತತ್ವಾದಿಹ ನೋಕ್ತಃ. ಅದು ಮುಂದೆ ಬರೋದಿದೆ, ಅದರಿಂದ ಇಲ್ಲಿ ನಾವು ಅದನ್ನ ಹೆಚ್ಚು ಹೇಳಲಿಲ್ಲ. 4ನೇ ಅಧ್ಯಾಯದಲ್ಲಿ ಆ ಮಾತು ಬರುತ್ತೆ ಅಂತ ಕಾಣಿಸ್ತದೆ. ವಿಷ್ಣು ಬ್ರಹ್ಮ ತಥಾ ಧಾತೆ ಇತ್ಯಂ ನಿತ್ಯಮುಪಾಸನಂ ಇತ್ಯಾದಿ ಬಂದಿದೆ. ಅಲ್ಲಿ 4ನೇ ಅಧ್ಯಾಯದ ಆರಂಭದಲ್ಲೇ ತೇನ ಯಾತ್ಯಪರೋಕ್ಷತಾಂ, ಭಗವಂತನ ಹೇಗೆ ಉಪಾಸನೆ ಮಾಡಿದರೆ ನಾವು ಅಪರೋಕ್ಷ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನ ವರ್ಣಿಸಿದ್ದಾರೆ. ಅದರಿಂದಲೇ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧ್ಯ, ನಮಗೆ ಬೇಕಾದಾಗ ಅಪರೋಕ್ಷ ಜ್ಞಾನ ಆಗೋದಿಲ್ಲ ಅಂತ ಅದರ ಅಭಿಪ್ರಾಯ. ತಚ್ಚ ಅಗ್ರೇ ವಿವರಿಷ್ಯಾಮ. ನಾವು ಕೂಡ ರಾಘವೇಂದ್ರ ಸ್ವಾಮಿಗಳು ಕೂಡ ಮುಂದೆ ಅದನ್ನ ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೇವೆ. ಈ ಸೂತ್ರದಲ್ಲಿ ಏನು ಬಂದಿದೆ, ಆತ್ಮಾವ ಅರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿದೆ. ಅದಕ್ಕಾಗಿ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಅಲ್ಲಿ ವಿಧಾನ ಕೂಡ ಮಾಡಿದ್ದಾರೆ. ಆದರೆ ತತ್ಯ ದರ್ಶನಂ ಐಹಿಕಮೇವ ಪ್ರಾರಬ್ಧ ಪ್ರತಿಬಂಧ ಅಭಾವೆ. ಆ ದರ್ಶನ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಪ್ರಾರಬ್ಧ ಪ್ರತಿಬಂಧ ಅಭಾವೆ, ಪ್ರಾರಬ್ಧ ಕರ್ಮದ ಪ್ರತಿಬಂಧಕ ಇರಬಾರದು. ಇದ್ರೆ ಮಾತ್ರ ಆ ಥರದ ದರ್ಶನ ಆಗುವುದು ಸಾಧ್ಯ. ಪ್ರಾರಬ್ಧ ಕರ್ಮದ ದರ್ಶನ, ಪ್ರಾರಬ್ಧ ಕರ್ಮದ ಪ್ರತಿಬಂಧಕ ಇದ್ರೆ ಅದು ಇನ್ನು ಮುಂದೆ ವಿಳಂಬಿತ ಆಗ್ತದೆ. ಯದಿ ಆರಬ್ಧ ಕರ್ಮ ನಿರ್ಬಂಧಕಂ ಸ್ಯಾತ್ ಪ್ರೇತ್ಯೈವ ಪಶ್ಯೇತ್ ಯೋಗಮೇವ ಅನ್ವಾವೇಕ್ಷ ಅಂತ ಸೌಪರ್ಣ ಶ್ರುತಿಯನ್ನು ವರ್ಣನೆ ಮಾಡಿದ್ದಾರೆ ಆಚಾರ್ಯರು. ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇದ್ರೆ ಮುಂದೆ ಆಮೇಲೆ ಆಗ್ತದ ಆ ದರ್ಶನ. ಅನಾದಿ ಜನ್ಮ ಸಂಬದ್ಧಂ ನಿರ್ಭೇತ್ತು ಪಾಪ ಪಂಜರಂ ಯಾವತ್ಯಾ ಸೇವೆಯಾ ಶಕ್ಯಂ ತಾವತ್ ಕಾರ್ಯಂ ನ ಸಂಶಯ. ಈ ಶ್ಲೋಕ ಚೆನ್ನಾಗಿದೆ, ಇದನ್ನೆಲ್ಲರೂ ಗಮನಿಸ್ಬೇಕು. ಬೃಹತ್ ಸಂಹಿತ ಅಂತ ಅಲ್ಲಿಯ ಮಾತಿದೆ. ಅನಾದಿ ಕಾಲದಿಂದ ನಮಗೊಂದು ಪಾಪದ ಪಂಜರ ನಮ್ಮನ್ನು ಕಟ್ಟಿ ಹಾಕಿದೆ. ಅದನ್ನ ನಾವು ತೆಗೆದು ಹಾಕ್ಬೇಕಾದ್ರೆ ಎಷ್ಟು ಸೇವಾ ಮಾಡಬೇಕೋ ಅಷ್ಟು ಸೇವಾ ಮಾಡಲೇಬೇಕು. ಆ ಸೇವೆಯನ್ನು ಮಾಡದೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಎಷ್ಟು ಸೇವೆ ಮಾಡಬೇಕೋ ಅಷ್ಟನ್ನು ಮಾಡದೆ ಹೋದ್ರೆ ನಮಗೆ ಅಪರೋಕ್ಷ ಜ್ಞಾನ ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವತ್ ದೂರೇ ಸ್ಥಿತೋ ಗಮ್ಯ ತಾವತ್ ಗಂತವ್ಯಮೇವಹಿ ಇಹ ಜನ್ಮಾಂತರೇವಾಪಿ ತಾವತ್ತೇವಿತು ದರ್ಶನಂ. ನಾವೀಗ ಒಂದು ಊರಿಗೆ ಹೋಗಬೇಕು ಅಂತ ನಿಂತಿದ್ದೇವೆ. ಇಲ್ಲಿಂದ ಆ ಊರು 100 ಕಿಲೋಮೀಟರ್ ದೂರದಲ್ಲಿ ಒಂದಿದೆ, 200 ಕಿಲೋಮೀಟರ್ ದೂರದಲ್ಲಿ ಒಂದಿದೆ. 100 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರನ್ನ ನಾವು ನಡೆದು ತಲುಪಿದೆವು. ಇದು ನಿನ್ನೆ ಮೊನ್ನೆ ಯಾವಾಗ ಒಂದು ಘಟನೆ ಆಯ್ತು. ಅದಾದ್ಮೇಲೆ ಇನ್ನೊಂದು ಊರಿಗೂ ಕೂಡ ಹೊರಟು ನಿಂತವರು 100 ಕಿಲೋಮೀಟರ್ ನಡೆದು ಮೊನ್ನೆ 100 ಕಿಲೋಮೀಟರ್ ನಡೆದಿದ್ದೆ, ಅದೇ ಪ್ರಕಾರ ಇವತ್ತು ಕೂಡ ನಡೆದಿದ್ದೀನಿ, ಇನ್ನು ಯಾಕೆ ನನಗೆ ದರ್ಶನ ಆಗಿಲ್ಲ ಅಂತ ಈಗ ತಕರಾರು ಮಾಡುವಂತಿಲ್ಲ. ಯಾಕಂದ್ರೆ ಎಷ್ಟು ದೂರ ಹೋಗ್ಬೇಕಾಗಿದೆಯೋ ಅಷ್ಟು ಹೋಗ್ಲೇಬೇಕು ಅಂತ ಅದ್ರ ತಾತ್ಪರ್ಯ. ಇಹ ಜನ್ಮಾಂತರೇವಾಪಿ ತಾವತ್ತೇವೂ ದರ್ಶನಂ. ಈ ಜನ್ಮದಲ್ಲೇ ದರ್ಶನ ಆಗಬಹುದು, ಮುಂದಿನ ಯಾವುದೇ ಜನ್ಮದಲ್ಲಿ ದರ್ಶನ ಆಗಬಹುದು. ಅಂತೂ ಅದಕ್ಕೆ ನೀವೇನು ಸಾಧನೆ ಮಾಡಬೇಕಾಗಿದೆಯೋ ಅಷ್ಟನ್ನು ಮಾಡಲೇಬೇಕು ಅಂತ ತಾತ್ಪರ್ಯ.
ಈ ಸೇವಾ ಅಂದ್ರೆ ಏನು ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ, ಮುಂದೆ ಇದು ಚೆನ್ನಾಗಿದೆ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವಚ. ಶ್ರವಣ ಮಾಡೋದು ಅಂದ್ರೆ ಶಾಸ್ತ್ರದ ಅಧ್ಯಯನ ಮತ್ತು ಗುರುಮುಖದಿಂದ ಶ್ರವಣ, ಮುಂದೆ ಮನನ, ಅದಾದ್ಮೇಲೆ ನಿಧಿಧ್ಯಾಸನ ಮಾಡಬೇಕು, ಧ್ಯಾನ ಮಾಡಬೇಕು. ಪರೇ ಗುರೌಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಹೆ. ಭಗವಂತನ ಭಕ್ತಿ ಮಾಡಬೇಕು, ಮತ್ತೆ ಗುರುಗಳಲ್ಲೂ ಕೂಡ ಭಕ್ತಿ ಮಾಡಬೇಕು. ಏಷಾ ಸೇವಾ ಇತಿ ಸಂಪ್ರೋಕ್ತ, ಇದಕ್ಕೆ ಸೇವಾ ಅಂತಾರೆ. ಯಯಾ ತದ್ದರ್ಶನ ಭವೇತ್, ಈ ಸೇವಾದಿಂದಲೇ ದರ್ಶನ ಆಗೋದು. ನಾವು ಅನೇಕ ಕಡೆ ವೃಂದಾವನಸ್ಥರಾದ ಗುರುಗಳು ಮತ್ಯಾವುದೋ ಒಂದು ಕ್ಷೇತ್ರ ಅಲ್ಲೆಲ್ಲ ಹೋಗಿ ನಾವು ಸೇವಾ ಮಾಡ್ತಿರ್ತೀವಿ ಅಂತ ಅಂತಿರ್ತೇವೆ. ಆ ಸೇವಾ ಮಾಡುವಾಗ ಮುಖ್ಯವಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವುದು ಅಂತೂ ಅದೊಂದು ಸರಿ, ಅಲ್ಲಂತಲ್ಲ. ಆದರೆ ಕೇವಲ ಅದರಲ್ಲೇ ನಿಲ್ಲಬಾರದು. ಸೇವಾ ಮಾಡುವ ಪ್ರಸಂಗದಲ್ಲೂ ಕೂಡ ಶ್ರವಣ ಮನನ ಧ್ಯಾನ ಇವುಗಳನ್ನು ಮುಖ್ಯವಾಗಿ ಮಾಡಬೇಕು. ಭಕ್ತಿಪೂರ್ವಕವಾಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಹಾಕಬೇಕು, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು. ಇದನ್ನೇ ಸೇವಾ ಅಂತಾರೆ. ಅದರಿಂದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಅಂತ ಅದರ ಒಟ್ಟು ತಾತ್ಪರ್ಯ. ಸೇವಾ ಅಂದ್ರೆ ಒಟ್ಟಾರೆ ಇದೇ ಸೇವಾ. ನಮ್ಮ ಸಾಧನೆ ಸಂಪೂರ್ಣ ಆಗುವುದು ಮತ್ತೆ ಪ್ರಾರಬ್ಧ ಕರ್ಮಗಳು ಸವೆಯುವುದು ಇವೆಲ್ಲ ಒಟ್ಟಿಗೆ ಆಗ್ತವೆ ಪ್ರಾಯ. ಆದ್ರಿಂದ ನಮ್ದೆಲ್ಲ ಸಾಧನೆ ಆಗಿದೆ, ಇನ್ನೂ ಪ್ರಾರಬ್ಧ ಕರ್ಮ ಕಳೆದಿಲ್ಲ ಅನ್ನುವಂತಿಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಎಲ್ಲ ಕಳೆದಿದೆ, ಹಾಗೆ ಇನ್ನೂ ಸಾಧನೆ ಸಂಪೂರ್ಣ ಆಗಿಲ್ಲ, ಇನ್ನಷ್ಟು ಶ್ರವಣ ಮಾಡಬೇಕು ಅನ್ನುವಂತನೂ ಇಲ್ಲ ಪ್ರಾಯ. ಎರಡೂ ಹೆಚ್ಚು ಕಡಿಮೆ ಒಂದೇ ಸಂದರ್ಭದಲ್ಲಿ ಆಗ್ತವೆ, ಅದರಿಂದ ದರ್ಶನ ಆಗ್ತದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳುವುದು ಇದಕ್ಕಾಗಿಯೇ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.